ಇದಿಷ್ಟು ಸಿಕ್ಕಿದೆ. ಸೊ ಇದೆಲ್ಲ ವಾಶ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತೇಳಿ ತೋರಿಸ್ತೀನಿ. ಕರೆಂಟ್ ಬಂದಿದೆ, ನೀರೆಲ್ಲ ಬರ್ತಾ ಇದೆ. ಬನ್ನಿ ಹಾರ್ವೆಸ್ಟ್ ಮಾಡೋಣ. ನೋಡ್ತಾನೆ 2 ಮಂತ್ ಕಳೆದು ಹೋಗಿ ಆಲ್ರೆಡಿ ನಾವು 3rd ಮಂತಲ್ಲಿ ಬಂದುಬಿಟ್ಟಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡೈಲಿ ವ್ಲಾಗ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ಸ್ವಲ್ಪ ಅದು ಇದು ಕೆಲಸಗಳಿದೆ. ಹಾಗೆ ಇವತ್ತೊಂದು ಬೆಸ್ಟ್ ಏರ್ ಆಯಿಲ್ನ ನಿಮ್ಗೊಟ್ಟಿಗೆ ಶೇರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಕೆಲವೊಂದನ್ನು ನಾನು ಅಪ್ಲೈ ಮಾಡಿ ನನಗೆ ಚೆನ್ನಾಗಿದ್ದ ರಿಸಲ್ಟ್ ಅಂತ ಹೇಳಿದರೆ ಮಾತ್ರ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಬಟ್ ಇದು ಮಾತ್ರ ಚೆನ್ನಾಗಿ ಒಂದು 2 ಮಂತ್ಸಿಂದ ಅಪ್ಲೈ ಮಾಡ್ತಾಯಿದ್ದೀನಿ. ಚೆನ್ನಾಗಾಗಿದೆ ಏರ್ಸ್ ಮಾತ್ರ. ಹಾಗಾಗಿ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಏನು, ಹಾಗೆ ಇವತ್ತಿನ ಕೆಲಸಗಳೇನು ಎಲ್ಲ ನೋಡೋಣ. ಬನ್ನಿ ಲೆಟ್ಸ್ ಗೋ. ಗೈಸ್ ನೋಡಿ, ಫ್ರೆಶ್ ಆಗಿರುವ ಕರಿಬೇವಿನ ಸೊಪ್ಪಿನ ಮತ್ತೊಂದಷ್ಟು ಸ್ವಲ್ಪ ತಂದು ಇಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅದಷ್ಟು ಆಲ್ರೆಡಿ ಒಣಗಿದೆ. ನಾನು ನಮಗೆ ಪೌಡರ್ ಮಾಡಿ ತೋರಿಸಿದ್ನಲ್ಲ, ಆ ಪೌಡರ್ಗೂ ಸ್ವಲ್ಪ ಹಾಕಿಲ್ಲ, ಇನ್ನು ಹಾಕಬೇಕು. ಸೊ ಇದನ್ನು ಫ್ರೆಶ್ಶಾಗಿ ಇಟ್ಕೊಳ್ತೀನಿ ಫ್ರಿಜ್ಜಲ್ಲಿ. ಗೈಸ್ ಸ್ವಲ್ಪ ಮೂಲಂಗಿ ಎಲ್ಲ ಬಂದಿದೆ. ಸೊ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಬೇಕು. ಸೊ ನನ್ನ ಟೈಮೇ ಇಲ್ಲ ಗೈಸ್, ಈ ಕಡೆ ಬಂದೇ ಇಲ್ಲ. ಹಾಗಾಗಿ ನೋಡೋಣ ಇವತ್ತು ಯಾವುದಾದ್ರೂ ಬಂದಿದ್ದರೆ ಕಿತ್ಕೊಂಡು ಹೋಗೋಣ. ಸೊ ಕರೆಂಟ್ ಬಂದಿದೆ, ನೀರೆಲ್ಲ ಬರ್ತಾಯಿದೆ. ಬನ್ನಿ ಹಾರ್ವೆಸ್ಟ್ ಮಾಡೋಣ. ಟೊಮೆಟೊ ನೋಡಿ ಇಷ್ಟು ದೊಡ್ಡದಾಗಿದೆ ಅಲ್ವಾ. ಇನ್ನು ಚೆರಿ ಟೊಮೆಟೊ ನಿನ್ನೆ ಬಂದು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದೆ. ನೋಡಿ ಇಲ್ಲಿ ಇನ್ನು ಮತ್ತೆ ಇಲ್ಲಿ ಹಣ್ಣಾಗಿದೆ, ಕೆಲವೊಂದು ಹಣ್ಣಾಗಿದೆ ಇನ್ನು. ಸೊ ಇದೆಲ್ಲ ಕೀಳಬೇಕು. ಬನ್ನಿ ಗೈಸ್, ಕೆಲವೊಂದು ಬೆಂಡೆಕಾಯಿ ಕೂಡ ಬಂದಿದೆ. ಸೊ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಹಾರ್ವೆಸ್ಟ್ ಏನೇನು ಮಾಡ್ತೀನಿ ಅಂತೇಳಿ ಲಾಸ್ಟಲ್ಲಿ ತೋರಿಸ್ತೀನಿ. ಗೈಸ್ ನೋಡಿ, ಇವತ್ತಿನ ಹಾರ್ವೆಸ್ಟಿಂಗ್ ಇಷ್ಟು ಮೂಲಂಗಿ, ಇಷ್ಟು ಬೆಂಡೆಕಾಯಿ ಸಿಕ್ಕಿದೆ. ಸೊ ನೋಡಿ ಕೈಯೆಲ್ಲ ಕೆಸರಾಗಿದೆ, ಇದೆಲ್ಲ ವಾಶ್ ಮಾಡ್ಕೊಬೇಕು. ಸೊ ನೋಡಿ ಇದಿಷ್ಟು ಸಿಕ್ಕಿದೆ. ಸೊ ಇದೆಲ್ಲ ವಾಶ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತೇಳಿ ತೋರಿಸ್ತೀನಿ. ಬನ್ನಿ ಮನೆ ಹತ್ರ ಹೋಗೋಣ. ಯಾವ ರೀತಿ ಇಟ್ಕೊಂಡು ಹೋಗ್ತಾಯಿದ್ದೀನಿ ಅಂತೇಳಿ ನೋಡಿ ಇಲ್ಲಿ. ಸೊ ಪುಟ್ಟಿ ತರಬೇಕಾಯ್ತು, ಏನೂ ತೊಗೊಂಬಂದಿಲ್ಲ. ಹಾಗಾಗಿ ಹಾಗೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದೆಲ್ಲ ವಾಶ್ ಮಾಡಿಬಿಟ್ಟು ಫ್ರೆಶ್ ಆದಮೇಲೆ ಗೈಸ್ ನೋಡಿ, ಫ್ರೆಶ್ ಆಗಿರುವಂತಹ ಮೂಲಂಗಿ. ಸೊ ಇನ್ನೂ ಸ್ವಲ್ಪ ಇದೆ, ಕಿತ್ಕೊಂಬರೋಣ ಅಂದ್ಕೊಂಡು. ಬಟ್ ಅಲ್ಲೇ ಇದ್ದರೆ ಫ್ರೆಶ್ ಆಗಿರುತ್ತೆ ಅಂತೇಳಿ ಅಲ್ಲೇ ಇಟ್ಟಿದ್ದೀನಿ. ಬಿಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಬೇಕು. ಫ್ರಿಜ್ಜಲ್ಲಿ ಅದು ಇದು ಡಂಪ್ ಮಾಡಿಬಿಟ್ಟಿರ್ತೀವಿ. ಸೊ ಹಾಗಾಗಿ ಅದನ್ನು ಅಲ್ಲೇ ಇಟ್ಟು ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದಿದ್ದೀನಿ. ಬನ್ನಿ ಇವತ್ತಿನ ಮಧ್ಯಾಹ್ನಕ್ಕೆ ನಮ್ಮ ಮನೇಲಿ ಇದೆ, ಮೋಸ್ಟ್ಲಿ ಇದೇ ಸಾಂಬಾರು ಅಂದ್ಕೊತೀನಿ. ಸೊ ಏನು ಟಿಫನ್ ಕೂಡ ತಿಂದಿಲ್ಲ ಗೈಸ್, ಟಿಫನ್ ತಿನ್ನಬೇಕು. ಬನ್ನಿ ಹೋಗೋಣ. ಇದು ನೋಡಿ ಎಲ್ಲ ಎಷ್ಟು ದೊಡ್ಡದಾಗಿದೆ ಗೈಸ್. ಈ ರೀತಿ ಫ್ರೆಶ್ ಆಗಿ ಎಲ್ಲೂ ಸಿಗೋಲ್ಲ. ನಿಮ್ಗೇನಾದರೂ ಫ್ರೆಶ್ ಆಗಿರೋದು ಬೇಕು ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರ ಬನ್ನಿ, ಕೊಡ್ತೀವಿ. ನಿಜ ಕೊಡ್ತೀನಿ ಗೈಸ್, ಬನ್ನಿ. ಗೈಸ್ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಆಚೆ ಹೋಗ್ಬಿಟ್ಟು ಬಂದೆ. ಬನ್ನಿ ಇವಾಗ ಒಂದು ಒಳ್ಳೆ ಬೆಸ್ಟ್ ಏರ್ ಆಯಿಲ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನನಗಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ. ಏರ್ ಫಾಲ್ ಇದ್ದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ಒಂದು 2 ಮಂತ್ಸ್ ಟ್ರೈ ಮಾಡಿ, ಎಲ್ಲ ಏರ್ ಫಾಲ್ ಕೂಡ ನಿಂತೋಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಸೊ ಸ್ಟಾರ್ಟಿಂಗಲ್ಲಿ ನಾನು 1 ಈರುಳ್ಳಿ, ಹಾಗೆ 1 ಸ್ಪೂನ್ ಆಗುವಷ್ಟು ರೋಸ್ಮೆರಿ, ಹಾಗೆ 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಕೊಕೊನೆಟ್ ಆಯಿಲ್, ಪ್ಯೂರ್ ಕೊಕೊನೆಟ್ ಆಯಿಲ್ ಇದು ನಮ್ಮ ತೋಟದ್ದೇ ಕೊಬ್ಬರಿ, ಅಂದರೆ ಕಾಯಿನೆಲ್ಲ ಕೊಬ್ಬರಿ ಮಾಡಿ ಒಣಗಿಸಿ, ಅಂದರೆ ಎಣ್ಣೆ ಮಾಡಿಸ್ಕೊಂಡು ಬಂದಿರೋದನ್ನ ಒಂದು ಬಾಟಲಲ್ಲಿ ಹಾಕ್ಕೊಂಡು ಎಷ್ಟು ಬೇಕು ಅದನ್ನು ನಾನು ಅಳತೆ ಮಾಡಿಬಿಟ್ಟೆ ತೊಗೊತೀನಿ. ಇದೇ ಬಾಟಲಲ್ಲಿ ಹಾಕ್ಕೊಳ್ತೀನಲ್ವ, ಅದಕ್ಕೆ ಮುಂಚಿತವಾಗಿಯೇ ಆ ಬಾಟಲ್ ಎಣ್ಣೆ ಹಾಕ್ಬಿಟ್ಟು ನಾನು ಅಳತೆ ಮಾಡಾಕ್ತಾಯಿದ್ದೀನಿ. ಸೊ ಆ 3 ನಾನಿವಾಗ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಟೈಮ್ ಕುದಿಸ್ತೀನಿ. ನೆಕ್ಸ್ಟ್ ಏನು ಹಾಕಬೇಕು ಅಂತೇಳಿ ಹೇಳ್ತೀನಿ. ಸ್ಟಾರ್ಟಿಂಗಿಗೆ 3 ಹಾಕಿಸಿ ಚೆನ್ನಾಗೆ ಕುದಿ ಬರೋವರೆಗೂ ಸ್ವಲ್ಪ ಟೈಮ್ ತೊಗೊಳ್ಳಿ. ಸ್ವಲ್ಪ ಲೋ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿಟ್ಟರೆ ಏನು ಚೆನ್ನಾಗೆ ಆಯಿಲ್ ಚೆನ್ನಾಗಾಗಲ್ಲ, ಸುಮ್ಮನೆ ಬಾಯ್ಲ್ ಆಗುತ್ತೆ ಹೊರತು ಅದರಲ್ಲಿರುವಂತಹ ರಸಗಳೆಲ್ಲ ಬಿಡ್ಕೊಳಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಆಯಿಲ್ನ ಬಿಸಿ ಮಾಡ್ಕೊಂಡು ನೆಕ್ಸ್ಟ್ ನಾನಿಲ್ಲಿ 1 ಬಟ್ಲಾಗುವಷ್ಟು ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬಾ ಫ್ರೆಶ್ ಆಗಿರುವಂತಹ ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಆಗಷ್ಟೇ ಗಿಡದಿಂದ ಕಿತ್ಕೊಂಡ್ಬಂದು ಹಾಕಿದರೆ ಒಳ್ಳೆಯದು. ಸೊ ಅದನ್ನು ಒಣಗಿಸಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಇಲ್ಲ ಪೌಡ್ರ್ ಇದ್ದರೆ ಪೌಡರ್ ಕೂಡ ಹಾಕ್ಕೊಬೋದು. ಸ್ಕಿನ್ಗೆ ಹಾಗೆ ಹೇರ್ಸ್ಗೆ ತುಂಬಾ ಬೆನಿಫಿಟ್ ಇದೆ ಇದರಿಂದ. ಹಾಗಾಗಿ ನಾನು ಹೇರ್ ಫಾಲ್ಗೂ ಕೂಡ ಇದು ತುಂಬಾ ರೆಡ್ಯೂಸ್ ಮಾಡುತ್ತೆ, ಹೇರ್ ಫಾಲ್ನ ತುಂಬ ರೆಡ್ಯೂಸ್ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ಒಂದು ಬೌಲ್ ಹಾಕಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಬಟ್ಲಾಗುವಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದು ಕೂಡ ಏರ್ಸ್ಗೆ ತುಂಬಾ, ಅಂದರೆ ಏರ್ಸ್ ಡ್ಯಾಮೇಜ್ ಏನಾದ್ರು ಇದ್ದರೆ ಅದನ್ನೆಲ್ಲನೂ ರೆಡ್ಯೂಸ್ ಮಾಡುತ್ತೆ. ಹಾಗಾಗಿ 1 ಬಟ್ಲಷ್ಟು ಫ್ರೆಶ್ ಆಗಿರುವಂತಹ ಬೇವಿನ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಒಂದು 3 ಮಿನಿಟ್ಸ್ ಅದನ್ನು ಬಾಯ್ಲ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನು ಕೂಲ್ ಡೌನ್ ಆಗೋಕ್ಕೆ ಇಟ್ಟಿದ್ದೀನಿ. ಅರೌಂಡ್ 1 ಫುಲ್ ನೈಟ್, ಓವರ್ ನೈಟ್ ಇಟ್ಟರೆ ಒಳ್ಳೆಯದು. ನಾನು ಕೂಡ ಒಂದು ಓವರ್ ನೈಟ್ ಇಟ್ಟಿದ್ದೆ, ನೋಡ್ತಿರ್ಬೋದು ನೀವು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದನ್ನು ಸೋಸ್ಕೊಂಡಿದ್ದೀನಿ. ಸೋದಿಸ್ಕೊಂಡ್ಮೇಲೆ ಇದನ್ನು ಬಿಸಾಡಬೇಡಿ, ನೀವು ಇದನ್ನು ಹೇರ್ಸ್ಗೆ ಅಪ್ಲೈ ಮಾಡ್ಬೋದು. ಸೊ ನಾನು ಯಾವ ರೀತಿ ಇದನ್ನು ಅಪ್ಲೈ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಸೊ ಕೆಲವೊಬ್ಬರು ಇದನ್ನು ಬಿಸಾಡಿಬಿಡ್ತಾರೆ, ನಿಜವಾಗ್ಲೂ ಬಿಸಾಡಬೇಡಿ. ತುಂಬ ಅಷ್ಟು ಆಯಿಲೆಲ್ಲ ಅದರೊಳಗೆ ಇರುತ್ತೆ, ಹಾಗಾಗಿ ಅದು ಬಿಸಾಡೋದು ಏನು ಅಷ್ಟು ಉಪಯೋಗ ಇಲ್ಲ. ನೋಡ್ತಿರ್ಬೋದು ನೀವು, ಇಷ್ಟು ಆಯಿಲ್ ಸಿಕ್ಕಿದೆ ಫುಲ್. ಈ ಆಯಿಲ್ನ ನೀವು ವಾರದಲ್ಲಿ 3 ಸತಿ ಅಪ್ಲೈ ಮಾಡಿ
ಮಾಡಿಬಿಟ್ಟು ವಾಶ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು 2 ಮಂತ್ಸ್ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದು ಸತಿ ನೀವು ಯಾವುದೇ ಆಗಲಿ ಒಂದು ವಾಶ್ಗೆ ಏನು ರಿಸಲ್ಟ್ ಗೊತ್ತಾಗಲ್ಲ. ಅಟ್ಲೀಸ್ಟ್ 2 ಮಂತ್ಸ್ ನೀವು ಉಪಯೋಗಿಸಿ ನೋಡಿ. ಬೇಕು ಅಂದರೆ ನೀವು ಒಂದು ಫೋಟೋ ತೆಕ್ಕೊಳ್ಳಿ, ಬಿಫೋರ್ ಆ್ಯಂಡ್ ಆಫ್ಟರ್, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಗೈಸ್ ನೋಡಿ, ಪುಳಿಯೋಗರೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಪೌಡರ್ ಮಾಡಲಿಕ್ಕೆ ಕರೆಂಟ್ ಇಲ್ಲ. ಇದು ನೋಡಿ, ಇನ್ನು ಕುದಿಸಿಲ್ಲ, ಕುದಿಸ್ಬೇಕು. ಗೈಸ್ ನೋಡಿ ಯಾವ ರೀತಿಯಾಗಿದೆ. ಗೈಸ್ ನಿಮ್ಗೇನಾದರೂ ಪುಳಿಯೋಗರೆ ಗೊತ್ತು ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಗೈಸ್, ಸೂಪರಾಗಿರುತ್ತೆ. ಒಂದು ನಿಮಿಷ ಇರಿ, ಇಲ್ಲಿ ನೋಡಿ, ಇದು ಲಾಸ್ಟ್ ಟೈಮ್ ಮಾಡಿದ್ದು, ಆಲ್ರೆಡಿ ಖಾಲಿ ಆಗ್ತಾ ಬರ್ತಾಯಿದೆ. ಹಾಗಾಗಿ ಸ್ವಲ್ಪ ಮುಂಚಿತವಾಗೆ ಮಾಡಿಟ್ಕೊಳ್ಳೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಕರೆಂಟ್ ಬರ್ತಾಯಿಲ್ಲ, ಇದೆಲ್ಲ ಪೌಡರ್ ಮಾಡ್ಕೊಬೇಕು. ಎಲ್ಲ ಒಗ್ಗರಣೆಗೆ ಅಂತೇಳಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಅಂತೇಳಿ ಇಟ್ಟಿದ್ದೀನಿ. ಇದು ನೋಡಿ, ಇದೆಲ್ಲ ಪೌಡರ್ ಮಾಡಬೇಕು. ಕರೆಂಟ್ ಬರಲಿ, ಪೌಡರ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಗೈಸ್, ಇದು ನೋಡಿ, ಇದು ನಾನು ಮೊನ್ನೆ ಆಯಿಲ್ಲು ಹಾಗೆ ರೋಸ್ಮೇರಿ ವಾಟರ್ ಇದೆಲ್ಲ ಪ್ರಿಪೇರ್ ಮಾಡಿದ್ದಲ್ಲ, ಸೊ ಅದೆಲ್ಲ ಉಳಿದಿರೋದು ಇದು. ಇದನ್ನೆಲ್ಲ ನಾಳೆ ಸಂಡೇ, ಹಾಗಾಗಿ ಇದನ್ನೆಲ್ಲ ಪ್ಯಾಕ್ ಆದರೂ ಅಪ್ಲೈ ಮಾಡೋಣ ಅಂತೇಳಿ ಎಲ್ಲ ಒಂದು ಬೌಲಾಗೆ ಹಾಕಿಟ್ಟಿದ್ದೀನಿ. ಪುಳಿಯೋಗರೆ ಬೇಗ ಬೇಗ ಮಾಡಿಬಿಟ್ಟು ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತೇಳಿ ತೋರಿಸ್ತೀನಿ ನಿಮಗೆ. ವೇಟ್ ಮಾಡಿ. ಈ ಮೆಹಂದಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೆಹಂದಿ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಆಯಿಲ್ ಮಾಡಿದ್ನಲ್ಲ, ಸೊ ಅದ್ರದ್ದು. ಇದು ಬಂದುಬಿಟ್ಟು ಟೀ ಡಿಕಾಕ್ಷನ್. ಟೀ ಪೌಡರ್ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿದು. ಸೊ ಇದಕ್ಕೆ ಸ್ವಲ್ಪ ಟೀ ಪೌಡರ್ ಹಾಕ್ಕೊಂಡು ಮಿಕ್ಸರ್ ಮಾಡಿ ರುಬ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಹಚ್ಕೋಬೇಕು. ಗೈಸ್, ಇವಾಗ ನಾನು ನನ್ನ ಡಿನ್ನರ್ ಮಾಡ್ತಾಯಿದ್ದೀನಿ. ಸೊ ಏನೆಲ್ಲ ತಿಂತಾಯಿದ್ದೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ, ಇದು ಬೇಳೆ ಪಾಯಸ, ಹೆಸರು ಬೇಳೆ ಪಾಯಸ. ಹಾಗೆ ಒಂದು ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ಚಿತ್ರಾನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಬಂದುಬಿಟ್ಟು ಮೊಳಕೆ ಕಟ್ಟಿದ ಹೆಸರು ಕಾಳು ತೊಗೊಂಡಿದ್ದೀನಿ. ಹಾಗೆ ಬಟರ್ ಮಿಲ್ಕ್ ಇದು ತೊಗೊಂಡಿದ್ದೀನಿ. ಸೊ ಇದು ನನ್ನ ಡಿನ್ನರ್ ಇವತ್ತು. ಸೊ ಇದಿಷ್ಟು ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಓಕೆ. ಇವಾಗ ಆಲ್ಮೋಸ್ಟ್ ಒಂದು 10-10:30 ಆಗ್ತಾಯಿದೆ. ಆ್ಯಕ್ಚುಲಿ ನಿದ್ದೆ ಬರ್ತಾಯಿದೆ, ಮಲ್ಕೊಬೇಕು. ನಾನು ಸ್ವಲ್ಪ ಬೇಗನೆ ಮಲ್ಕೊತೀನಿ, ಬೇಗನೆ ಎದ್ದೇಳ್ಬಿಡ್ತೀನಿ. ಇವಾಗ ಸ್ವಲ್ಪ ಲೇಟ್ ಆಗಿದೆ ಇವಾಗ. ಸೊ ಈ ವರ್ಷದ ಪ್ಲ್ಯಾನ್ ಏನಿತ್ತು ಅಂತ ಹೇಳಿದರೆ 2026ಅಲ್ಲಿ ಕೆಲವೊಂದಿಷ್ಟು ಪ್ಲ್ಯಾನ್ಸ್ಗಳನ್ನ ನಾನು ಹಾಕ್ಕೊಂಡಿದ್ದೆ. ನೋಡ್ತಾನೆ ಆ್ಯಕ್ಚುಲಿ ಡೈರಿಯಲ್ಲಿ ಬರಿತಾ ಇದ್ದೆ ನಾನು. ಸೊ ನೋಡ್ತಾನೆ 2 ಮಂತ್ ಕಳೆದೋಗಿ ಆಲ್ರೆಡಿ ನಾವು 3rd ಮಂತಲ್ಲಿ ಬಂದುಬಿಟ್ಟಿದ್ದೀವಿ. ಇನ್ನು ಕೇಸ್ ನೀವೇನಾದರೂ ಹೊಸ ಪ್ಲ್ಯಾನ್ ಹಾಕ್ಕೊಂಡಿದ್ರಿ, ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, ಆಲ್ರೆಡಿ ಜನವರಿ ಫೆಬ್ರವರಿ ಕಳೆದ್ಬಿಟ್ಟು ಆಲ್ರೆಡಿ ದಿಸ್ ಈಸ್ 7th ಅನ್ಕೊತೀನಿ, ಮಾರ್ಚ್ 7th ಇವತ್ತು. ನೋಡಿ ಎಷ್ಟು ಬೇಗ ಟೈಮೆಲ್ಲ ಹೋಗ್ತಾ ಇದೆ. ಸೊ ಗೈಸ್ ಏನು ಗೊತ್ತಾ, ಪ್ಲ್ಯಾನ್ಸ್ಗಳೆಲ್ಲ ಹಾಕ್ಕೊಳ್ಳೋದು ಓಕೆ, ಬಟ್ ಅದನ್ನು ಫಾಲೋ ಮಾಡೋದಿದೆಯಲ್ಲ, ಅದು ಒಂಥರ ಮೆಂಟಲಿ ಟಾರ್ಚರ್ ಅನಿಸುತ್ತೆ. ಬಟ್ ಆದರೂ ಕೂಡ ನಾವು ಅದನ್ನು ಫಾಲೋ ಅಪ್ ಮಾಡ್ತೀವಲ್ವ, ಆವಾಗೇ ನಮ್ಮದು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗೋದು. ಸೊ ನಾನು ಏನೆಲ್ಲ ಪ್ಲ್ಯಾನ್ಸ್ ಹಾಕ್ಕೊಂಡಿದ್ದೆ ಈ ವರ್ಷ ಅಂತೇಳಿ ನಾನು ಇಯರ್ ಎಂಡಲ್ಲೇ ಹೇಳ್ತೀನಿ. ಬಿಕಾಸ್ ನನ್ನ ಲೈಫಲ್ಲಿ ಏನಂತೇಳಿದರೆ, ನಾನು ಏನಾದರೂ ಸ್ಟಾರ್ಟಿಂಗಲ್ಲಿ ಏನಾದರೂ ನಾನು ಇವಾಗ ಈ ರೀತಿ ಮಾಡಬೇಕು ಅಂತೇಳಿದರೆ ಅದು ಖಂಡಿತವಾಗ್ಲೂ ಕೆಲಸಗಳೆಲ್ಲ ಆಗೋದಿಲ್ಲ. ಸೊ ಹಾಗಾಗಿ ನಾನು ಏನು ಅಂದ್ಕೊಂಡಿದ್ದೆ, ಏನೇನು ಈ ವರ್ಷ ಆಗಿದೆ, ಹಾಗೆ ಏನೇನು ಈ ವರ್ಷ ಆಗಿಲ್ಲ, ಅದನ್ನೆಲ್ಲ ನಾನು ನಿಮಗೆ ಮಂತ್ ಎಂಡಲ್ಲೇ ಹೇಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಅಷ್ಟೇ ಗೈಸ್. ಒಂದು ಮಾತ್ರ ನಾನು ಹೇಳ್ತೀನಿ, ಏನಂದರೆ ಈ ವರ್ಷ ಏನು ಅಂದ್ಕೊಂಡಿದ್ದೆ ಅಂತೇಳಿದರೆ, ಏನೇ ಆಗಲಿ ಒಂದು ಡೈರಿ ಅಂತೇಳಿ ಮಾಡಿಕೊಂಡು, ಏನೇ ಒಂದು ಅವತ್ತಿನ ದಿನ ಏನಾಗುತ್ತೆ, ಒಳ್ಳೆಯದು ಕೆಟ್ಟದ್ದು, ಅಥವಾ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ನಾನು ರೂಢಿ ಮಾಡಿಕೊಂಡ್ರೆ, ಅದನ್ನೇನು ಊಟ ಮಾಡಿದೆ, ಸೊ ಅದನ್ನೆಲ್ಲದನ್ನು ಬರ್ಕೋಬೇಕಾಗಿತ್ತು. ಸೊ ಒಂದು ಬುಕ್ ಅನ್ನೋದೊಂದಿದ್ರೆ ಒಂದು ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಇದನ್ನು ಒಂದು ಅಭ್ಯಾಸ ಮಾಡ್ಕೋಬೇಕು, ಡೈರಿ ಬರೆಯೋದನ್ನ. ಮುಂಚೆನೂ ಬರಿತಾ ಇದ್ದೆ, ಬಟ್ ತುಂಬ ರೇರ್. ನನಗೆ ಯಾವಾಗಾದರೂ ಬರಿಬೇಕಂತಿದ್ರೆ ಬರಿತಾ ಇದ್ದೆ. ಬಟ್ ಈ ವರ್ಷ ಡೈಲಿ ನಾನು ಬರೀಲೇಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ಸೊ ಅದೊಂದು ಹೇಳ್ತೀನಿ. ಗೊತ್ತಿಲ್ಲ ಗೈಸ್, ಇದನ್ನು ಹೇಳ್ಕೊಂಡಿದ್ದೀನಿ, ನಾನು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಒಟ್ಟು ನನ್ನ ಲೈಫಲ್ಲಿ ಆ ಥರ ಅದನ್ನೇ ಹೇಳಿದೆ. ನಾನು ಏನಾದ್ರು ಅಂದ್ಕೊಂಡಿದ್ದನ್ನ ಯಾರಿಗಾದ್ರೂ ಹೇಳಿದ್ರೆ, ಬಟ್ ಅದು ಕಂಪ್ಲೀಟ್ ಆಗೋಲ್ಲ. ಸೊ ಹಾಗಾಗಿ ನಾನು ಕಂಪ್ಲೀಟ್ ಆದಮೇಲೆ ಜಾಸ್ತಿ ಏನಾದರೂ ಹೇಳೋದಿದ್ರೆ ಹೇಳೋದು. ಹಾಗಾಗಿ ಸೊ ಇಟ್ಸ್ ಓಕೆ ಗೈಸ್, ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನನ್ನ ಮೈಂಡಲ್ಲಿ ಮಾಡಬೇಕು ಅಂತಿದ್ರೆ ಮಾಡ್ತೀನಿ. ಸೊ ಓಕೆ, ನೀವು ಏನು ಹೇಳಿದೆ ಅಂತ ಹೇಳಿದ್ರೆ, ನೀವೇನಾದರೂ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಸ್ಟಾರ್ಟ್ ಮಾಡಿ, ಓಕೆನಾ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿದ್ದೆ ಬರ್ತಾಯಿದೆ. ಸೊ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್.
ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚೆಕ್ ಕೇರ್, ಬಾಯ್ ಗೈಸ್.